ನಮಸ್ಕಾರ, ರಿತಮ್ ಕನ್ನಡಕ್ಕೆ ಸ್ವಾಗತ. ಅದು 2011ರ ಸಮಯ. ಆಗಿನ UPA ಸರ್ಕಾರದ ಇಡೀ ಮಂತ್ರಿಮಂಡಲವೇ ಭ್ರಷ್ಟಾಚಾರದಿಂದ ತುಂಬಿ ಹೋಗಿತ್ತು. ಸ್ವತಃ ಪ್ರಧಾನಮಂತ್ರಿಗಳ ಕಚೇರಿಯಿಂದಲೇ ಕಲ್ಲಿದ್ದಲು ಹಗರಣ ನಡೆದು ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿತ್ತು. ಆಗ ಲೋಕ್ಪಾಲ್ ಮಸೂದೆ ತರಬೇಕೆಂದು ಹಿರಿಯ ಗಾಂಧಿವಾದಿ ಅಣ್ಣಾ ಹಜಾರೆಯವರು ಸರ್ಕಾರಕ್ಕೆ ಮನವಿ ಮಾಡಿದ್ದರು. ಆದರೆ ಆ ಮನವಿಯನ್ನು ಕೇಂದ್ರ ಸರ್ಕಾರವು ತಿರಸ್ಕರಿಸಿತು. ಇದರಿಂದ ಬೇಸತ್ತ ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಕರೆಕೊಟ್ಟು ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡರು. ಇಡೀ ದೇಶ ಅವರಿಗೆ ಬೆಂಬಲ ಕೊಟ್ಟ ರೀತಿ ಹೇಗಿತ್ತು ಅಂದರೆ, ಕೆಲವರು ಅದನ್ನು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಬಣ್ಣಿಸಿದರು. ಅಣ್ಣಾ ಹಜಾರೆಯವರ ಜೊತೆಗೆ ಒಬ್ಬ ತೆಳ್ಳಗಿನ ಯುವಕ ಇಡೀ ಜಂತರ್ ಮಂತರ್ನ ಆ ಆಂದೋಲನದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದ. ನೋಡುತ್ತಿದ್ದಂತೆ ಅಣ್ಣಾ ಹಜಾರೆಯವರ ಶಿಷ್ಯ ಎಂದೇ ಬಿಂಬಿತನಾದ. ಅಣ್ಣಾ ಹಜಾರೆಯವರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಆತ ಬೇರಾರೂ ಅಲ್ಲ, ಮಾಜಿ IRF ಅಧಿಕಾರಿ, 11 ವರ್ಷಗಳ ಕಾಲ ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಆಳಿದ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್. ಹೌದು, ಅಣ್ಣಾ ಹಜಾರೆಯವರ ನೀಲಿಗಣ್ಣಿನ ಹುಡುಗ ಕೇಜ್ರಿವಾಲ್. ಅವರ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಲಾಭ ಪಡೆದು 2012ರ ಗಾಂಧಿ ಜಯಂತಿಯ ದಿನ ಆಮ್ ಆದ್ಮಿ ಪಾರ್ಟಿ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು. ಈ ಪಕ್ಷಕ್ಕೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಅಭೂತಪೂರ್ವ ಬೆಂಬಲ ದೊರೆಯಿತು. ಪಕ್ಷ ಅಸ್ತಿತ್ವಕ್ಕೆ ಬಂದು 1 ವರ್ಷ ಆಗಿತ್ತಷ್ಟೇ. ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಆಮ್ ಆದ್ಮಿ ಪಕ್ಷಕ್ಕೆ 28 ಸ್ಥಾನಗಳನ್ನು ಕೊಟ್ಟರು. ಯಾವ ಪಕ್ಷದ ಭ್ರಷ್ಟಾಚಾರವನ್ನು ವಿರೋಧಿಸಿ ಪಕ್ಷ ಸ್ಥಾಪಿಸಿದ್ದರೋ ಅದೇ ಪಕ್ಷದ ಬಾಹ್ಯ ಬೆಂಬಲವನ್ನು ಪಡೆದು ಮುಖ್ಯಮಂತ್ರಿಯೂ ಆದರು. ಅಲ್ಲಿಗೆ ಅರವಿಂದ ಕೇಜ್ರಿವಾಲ್ರ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅನ್ನುವುದು ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಮಾತ್ರ ಎಂದು ಬಿಂಬಿತವಾಯಿತು. 2015ರಲ್ಲಿ ಈ ಕಾಂಗ್ರೆಸ್ ಬಾಹ್ಯ ಬೆಂಬಲಿತ ಸರ್ಕಾರವನ್ನು ವಿಸರ್ಜಿಸಿ ಮತ್ತೆ ಜನತೆಯ ಮುಂದೆ ಹೋದರು. 1 ವರ್ಷಗಳ ಹಿಂದಷ್ಟೇ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಆಡಳಿತದ ಚುಕ್ಕಾಣಿ ಹಿಡಿದಿತ್ತು. 2015ರ ಚುನಾವಣೆಯಲ್ಲಿ ದೆಹಲಿಯ ಮತದಾರರು ಮತ್ತೆ ಆಪ್ಗೆ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮೆಜಾರಿಟಿಯನ್ನೇ ಕೊಟ್ಟರು. ಒಟ್ಟು 70 ಕ್ಷೇತ್ರಗಳಲ್ಲಿ 67 ಕ್ಷೇತ್ರಗಳು ಆಪ್ ಪಾಲಾದವು. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಲು ಶಕ್ತವಾಯಿತು. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತಾರಲ್ಲ ಹಾಗೆ ದೆಹಲಿಯ ಜನತೆ ಅರವಿಂದ ಕೇಜ್ರಿವಾಲ್ರ ಪಕ್ಷಕ್ಕೆ ಬೆಂಬಲ ನೀಡಿದರು. ಮುಂದಿನ 5 ವರ್ಷಗಳಲ್ಲಿ ತನ್ನ ಮಿತಿಯಲ್ಲಿ ಆಡಳಿತವನ್ನು ಚೆನ್ನಾಗಿ ಕೊಟ್ಟರು. ಆ ಕಾರಣದಿಂದಾಗಿ 2020ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರು. ಈ ಬಾರಿ ಗೆದ್ದ ಸೀಟುಗಳಲ್ಲಿ ಕೊಂಚ ಇಳಿಕೆಯಾಗಿತ್ತು. 62 ಕ್ಷೇತ್ರಗಳಲ್ಲಿ ಆಪ್ ಗೆಲುವು ಸಾಧಿಸಿದರೆ ಬಿಜೆಪಿ 8 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿತು. ಒಂದು ನೆನಪಿರಲಿ, ಕಾಂಗ್ರೆಸ್ ಈ 2 ಚುನಾವಣೆಗಳಲ್ಲಿ 0 ಸುತ್ತಿತ್ತು. ಈ ನಡುವೆ ಒಬ್ಬ ಅಧಿಕಾರಿಯಂತೆ ಕಾರ್ಯನಿರ್ವಹಿಸುತ್ತಿದ್ದ ಅರವಿಂದ ಕೇಜ್ರಿವಾಲ್ ಪಕ್ಕಾ ರಾಜಕಾರಣಿಯಂತೆ ಬದಲಾಗಿದ್ದರು. ಕೇಂದ್ರದ ಬಿಜೆಪಿ ಸರ್ಕಾರವನ್ನು ವಿರೋಧಿಸುವ ಭರದಲ್ಲಿ ಹಗರಣದ ಪಿತಾಮಹ ಅಂತ ಅನ್ನಿಸಿಕೊಂಡಿದ್ದ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ರನ್ನ ಆಲಿಂಗನ ಮಾಡಿಕೊಳ್ಳುವ ಮೂಲಕ ತನ್ನ ಭ್ರಷ್ಟಾಚಾರ ವಿರೋಧಿ ನೀತಿಯನ್ನು ಜನತೆಯ ಮುಂದೆ ಇರಿಸಿದ್ದರು. ಮೊದಲ ಬಾರಿ ಗೆದ್ದಾಗ ರಾಜ್ಯ ಸರ್ಕಾರ ನೀಡುವ ಐಷಾರಾಮಿ ಬಂಗಲೆಯಿಂದ ದೂರವಿದ್ದ ಕೇಜ್ರಿವಾಲ್ ನಂತರದ ದಿನಗಳಲ್ಲಿ ಅದೇ ಬಂಗಲೆಗೆ ಶಿಫ್ಟ್ ಆಗಿದ್ದರು. ಸರಕಾರಿ ವಾಹನ ಬೇಡ ಎಂದಿದ್ದ ಕೇಜ್ರಿವಾಲರು ಸರಕಾರಿ ಕಾರನ್ನೇ ಉಪಯೋಗಿಸಲು ಶುರು ಮಾಡಿದರು. 2021ರಲ್ಲಿ ದೆಹಲಿಯ ಸರ್ಕಾರ ಹೊಸ ಮದ್ಯದ ನೀತಿಯನ್ನು ಜಾರಿಗೆ ತಂದಿತು. ಇದರಲ್ಲಿ ಹಗರಣದ ವಾಸನೆ ಬಡಿಯಿತು. ಕಿಕ್ ಬ್ಯಾಕ್ ಆರೋಪ ಕೇಳಿಬಂದಿತು. ಅಕ್ರಮ ಹಣ ವರ್ಗಾವಣೆ ಆಗಿದೆ. ಗೋವಾದ ಚುನಾವಣೆಗೆ ಈ ಹಣ ಬಳಕೆಯಾಗಿದೆ ಎನ್ನುವ ಆರೋಪವೂ ಕೇಳಿಬಂದಿತು. ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿರುವುದರಿಂದ ಇಡಿ ಈ ಹಗರಣದ ತನಿಖೆಯನ್ನು ಕೈಗೆತ್ತಿಕೊಂಡಿತು. ದೆಹಲಿ ಸರ್ಕಾರದ ಅಬಕಾರಿ ಸಚಿವ, ಆ ಪಕ್ಷದ ಹಿರಿಯ ಮುಖಂಡ ಮನೀಶ್ ಸಿಸೋಡಿಯಾ, ಆಪ್ ಮುಖಂಡರಾದ ಸತ್ಯೇಂದ್ರ ಜೈನ್, ಸಂಜಯ್ ಸಿಂಗ್ ಹಾಗೂ ತೆಲಂಗಾಣದ BRS ಪಕ್ಷದ ನಾಯಕಿ ಕವಿತಾ ಅವರ ಬಂಧನವೂ ಆಯಿತು. ಇಡಿ ತನಿಖೆಯ ಜಾಡು ಹಿಡಿಯುತ್ತಾ ಹೋದಂತೆ ಈ ಲಿಕ್ಕರ್ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಭಾಗಿಯಾಗಿದ್ದಾರೆಂದು ತಿಳಿದು ಬಂದಿತು. ಈ ಅಬಕಾರಿ ನೀತಿ ಹಗರಣದಿಂದ 100 ಕೋಟಿ ರೂಪಾಯಿಯ ಕಿಕ್ ಬ್ಯಾಕ್ ಅನ್ನು ಕೇಜ್ರಿವಾಲ್ ಪಡೆದಿದ್ದರು ಎಂದು ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿತು. ಅದರಲ್ಲಿ 45 ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ಗೋವಾದ ಚುನಾವಣೆಗೆ ಬಳಸಲಾಗಿದೆ ಎಂದು ಇಡಿ ಹೇಳಿತು. ವಿಚಾರಣೆಗೆ ಬರಲು ಇಡಿ ಕಳುಹಿಸುತ್ತಿದ್ದ ಸಮನ್ಸ್ಗೆ ಅರವಿಂದ್ ಕೇಜ್ರಿವಾಲ್ ಉತ್ತರಿಸುತ್ತಿರಲಿಲ್ಲ. ಹೀಗಾಗಿ ಕೇಜ್ರಿವಾಲ್ರನ್ನ ಕಳೆದ ಮಾರ್ಚ್ ತಿಂಗಳಲ್ಲಿ ಇಡಿ ಬಂಧನ ಮಾಡಿತು. ಈ ಮೂಲಕ ಭ್ರಷ್ಟಾಚಾರ ವಿರೋಧಿ ಚಳವಳಿಯ ಮೂಲಕ ರಾಜಕೀಯದ ಪ್ರವರ್ಧಮಾನಕ್ಕೆ ಏರಿದ ಅರವಿಂದ್ ಕೇಜ್ರಿವಾಲ್ ಅದೇ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋದರು. ಈ ಮೂಲಕ ಅಣ್ಣಾ ಹಜಾರೆಯವರ ಭ್ರಷ್ಟಾಚಾರ ವಿರೋಧಿ ಚಳವಳಿಗೆ ತಿಲಾಂಜಲಿ ಹಾಕಲಾಯಿತು. ಮುಖ್ಯಮಂತ್ರಿ ಪದವಿಯಲ್ಲಿದ್ದುಕೊಂಡು ರಾಜಕಾರಣಿಗಳು ಜೈಲಿಗೆ ಹೋದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವುದು ಭಾರತೀಯ ರಾಜಕಾರಣದ ಅಲಿಖಿತ ನಿಯಮ. ಆದರೆ ಅದಕ್ಕೂ ಕೇಜ್ರಿವಾಲ್ ತಿಲಾಂಜಲಿ ಹಾಕಿದರು.
ಜೈಲಿಗೆ ಹೋದ ನಂತರ ರಾಜೀನಾಮೆ ನೀಡದೆ ಜೈಲಿನಿಂದಲೇ ರಾಜ್ಯಭಾರ ನಡೆಸಿದರು. ಸುದೀರ್ಘ ದಿನಗಳ ನಂತರ ಕಳೆದ ವಾರ ಅವರಿಗೆ ಸುಪ್ರೀಂ ಕೋರ್ಟ್ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗುವಂತಿಲ್ಲ, ಯಾವುದೇ ಕಡತಗಳಿಗೆ ಸಹಿ ಹಾಕುವಂತಿಲ್ಲ ಎಂದು ಷರತ್ತುಬದ್ಧ ಜಾಮೀನು ನೀಡಿದೆ. ಹಾಗಾಗಿ ತನ್ನ ಗೇಮ್ ಪ್ಲಾನ್ ಬದಲಾಯಿಸಿದ ಅರವಿಂದ್ ಕೇಜ್ರಿವಾಲ್ ಜನತೆಯ ಸಿಂಪತಿಯನ್ನು ಗಿಟ್ಟಿಸುವ ದೃಷ್ಟಿಯಿಂದ ರಾಜೀನಾಮೆ ನೀಡುತ್ತಿದ್ದಾರೆ. ತನ್ನ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವೆಯಾಗಿದ್ದ ಅತೀಶಿಯನ್ನ ಶಾಸಕಾಂಗ ಪಕ್ಷದ ನಾಯಕರಾಗುವಂತೆ ಸೂಚಿಸಿದ್ದಾರೆ. ಇದಕ್ಕೆ ಸರ್ವಾನುಮತದ ಒಪ್ಪಿಗೆಯೂ ಸಿಕ್ಕಿದೆ. ತನ್ನ ಗುರು ಅಣ್ಣಾ ಹಜಾರೆಯವರ ತೀವ್ರ ವಿರೋಧದ ನಡುವೆಯೂ ರಾಜಕೀಯ ಪಕ್ಷ ಸ್ಥಾಪಿಸಿ 10 ವರ್ಷಗಳಲ್ಲಿ ದೇಶದ ರಾಜಕೀಯದಲ್ಲಿ ತನ್ನದೇ ಛಾಪು ಮೂಡಿಸಿದ ಅರವಿಂದ್ ಕೇಜ್ರಿವಾಲ್ ಪಕ್ಕಾ ರಾಜಕಾರಣಿಯಾಗಿ ಬದಲಾಗಿ ಈ ಹಂತಕ್ಕೆ ತಲುಪಿದ್ದೇ ಸೋಜಿಗದ ಸಂಗತಿ. ಈ ನಡುವೆ ಯಾವ ಪಕ್ಷದ ಭ್ರಷ್ಟಾಚಾರವನ್ನು ವಿರೋಧಿಸಿ ಅಧಿಕಾರಕ್ಕೆ ಬಂದರೋ ಅದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡರು. ಭ್ರಷ್ಟಾಚಾರ ಆರೋಪ ಇರುವ ಪಕ್ಷಗಳ ಅಲಯನ್ಸ್ನಲ್ಲಿ ಪಾಲು ಪಡೆದರು. ದೇಶದಲ್ಲಿ ನವ ರಾಜಕೀಯ ಸಿದ್ಧಾಂತ, ತರುಣರ ಪಕ್ಷ ಎಂದೆಲ್ಲ ಬಿಂಬಿತವಾಗಿದ್ದ ಆಮ್ ಆದ್ಮಿ ಪಕ್ಷ ಬೇರೆ ಎಲ್ಲಾ ಪಕ್ಷದಂತೆಯೇ ಆಯಿತು. ಅಧಿಕಾರ ಎನ್ನುವುದು ಜನಸಾಮಾನ್ಯರ ಸೇವೆಗೆ ಎಂದು ಘೋಷಣೆ ಮಾಡಿಕೊಂಡು ಬಂದ ಪಕ್ಷವು ತನ್ನೊಳಗೆ ಭ್ರಷ್ಟಾಚಾರವನ್ನು ಎಳೆದುಕೊಂಡಿತು. ಆ ಮೂಲಕ 10ರಲ್ಲಿ 11ನೇ ಪಕ್ಷವಾಗಿ ರೂಪಾಂತರವಾಯಿತು. ಮುಂದಿನ ದಿನಗಳಲ್ಲಿ ದೇಶದ ಜನತೆ ಅರವಿಂದ್ ಕೇಜ್ರಿವಾಲ್ ಮತ್ತವರ ಪಕ್ಷವನ್ನು ಯಾವ ರೀತಿಯಲ್ಲಿ ಸ್ವೀಕರಿಸುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ತನ್ನದೇ ಆದ ಸಿದ್ಧಾಂತದ ಮೂಲಕ ದೇಶದ ಜನಮಾನಸದಲ್ಲಿ ಬೇರೂರಲು ದಾಪುಗಾಲು ಇಡುವ ಸಮಯದಲ್ಲಿಯೇ ಈ ರೀತಿಯ ದುರಂತ ಕಂಡಿರುವುದು ವಿಪರ್ಯಾಸವೇ ಸರಿ. ಅಧಿಕಾರ ಎನ್ನುವುದು ಯಾರನ್ನ ಹೇಗೆ ಬೇಕಾದರೂ ಬದಲಾಯಿಸಬಹುದು ಎಂಬುದಕ್ಕೆ ಅರವಿಂದ್ ಕೇಜ್ರಿವಾಲ್ ಜ್ವಲಂತ ಉದಾಹರಣೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.